हरे कृष्ण। हरे कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिन्निति नामिने। नमस्ते सरस्वती देवी गौरवाणी प्रचारिणी निर्विशेष शून्यवादी पाश्चात्य देशतरण। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे 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 ರಾಮ 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 ಹರೇ ಹರೇ. ಇಂದಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಒಂದು ನಿಮಿಷ ಕೊಡಿ. ಇವತ್ತಿನ ಕ್ಲಾಸ್ ನಾವು ತಗೊಳ್ತಾ ಇದ್ದೇವೆ ಭಕ್ತಿ ವಿನೋದ್ ಠಾಕೂರ್ ಅವರ ಮೇಲೆ. ಯಾಕೆಂದ್ರೆ ಇವತ್ತು ನಮ್ಗೆ ಗೊತ್ತಿರುವ ಹಾಗೆ ಸೆಪ್ಟೆಂಬರ್ 8 ಭಕ್ತಿ ವಿನೋದ್ ಠಾಕೂರ್ ಅಪಿಯರೆನ್ಸ್ ಡೇ, ಅವರು ಅವತರಿಸಿದ ದಿನ ಆಗಿತ್ತು. ಅದಕ್ಕೆ ಇವತ್ತು ಅವರ ಬಗ್ಗೆ ನೋಡೋಣ. ಸ್ಕ್ರೀನ್ ಶೇರ್ ಮಾಡ್ತೇನೆ. ಕಾಣಿಸ್ತಾ ಇದೆಯಾ? ಪ್ರಭುಜಿ. ಹಾ. ಸೊ ಭಕ್ತಿ ವಿನೋದ್ ಠಾಕೂರ್ ಇವರ ಬಗ್ಗೆ ನಿಮ್ಗೆ ಗೊತ್ತಿರಬಹುದು ಸ್ವಲ್ಪ, ಆದರೆ ಇವತ್ತು ಸ್ವಲ್ಪ ಡೀಟೇಲ್ ಆಗಿ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಮೊದಲು ಒಂದು ಪ್ರಶ್ನೆ, ಯಾರು ಭಕ್ತಿ ವಿನೋದ್, ಯಾರು ಇವರು? ನಮ್ಮ ಗುರು ಪರಂಪರೆ ಆಚಾರ್ಯರು ಮತ್ತೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ತಂದೆ. ಹಾ ಹೌದು. ಸೊ ಅವರು ನಮ್ಮ ಶೀಲ ಪ್ರಭುಪಾದರ ಗುರುಗಳಾದ ಶೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಇವರ ತಂದೆ. ಸೊ ಒನ್ ಆಫ್ ದ ಗ್ರೇಟ್ ಆಚಾರ್ಯ ಇವರು. ನಮ್ಮ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆಯಲ್ಲಿ ಇವರು ತುಂಬಾ ದೊಡ್ಡ ಆಚಾರ್ಯರಾಗಿದ್ದಾರೆ. ಸೊ ನಮ್ಗೆ ಗೊತ್ತಿರುವ ಹಾಗೆ ಗುರು ಪರಂಪರೆ ಇದು ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ. ಸೊ ನಾವಿಲ್ಲಿ ಲೆಫ್ಟ್ ಅಲ್ಲಿ ನೋಡ್ತಾ ಇದ್ದೇವೆ ಕೃಷ್ಣ ನಿಂದ ಬ್ರಹ್ಮನಿಗೆ ಬಂದಿರುವ ಪರಂಪರೆ, ಅದು ಬ್ರಹ್ಮ ಪರಂಪರೆ. ಆಮೇಲೆ ಬ್ರಹ್ಮನಿಂದ ಮಧ್ವನಿಗೆ ಬಂದಿದ್ರಿಂದ ಬ್ರಹ್ಮ ಮಧ್ವ ಪರಂಪರೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಗೌರಾಂಗ ಮಹಾಪ್ರಭು ಬಂದಿದ್ದಾರೆ. ಸೊ ಅವರ ಹಿಂದ್ಗಡೆ ಮಾಧವೇಂದ್ರಪುರಿ, ಇಲ್ಲಿಂದ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ ಆರಂಭ ಆಯ್ತು. ಸೊ ನಮ್ಗೆ ಗೊತ್ತಿರುವ ಹಾಗೆ ನಾವು ಯಾವುದೇ ಒಂದು ಜ್ಞಾನವನ್ನು ನಾವು ಗುರು ಪರಂಪರೆಯಲ್ಲಿ ನಾವು ಪಡಿಬೇಕು. ಸೊ ಕೃಷ್ಣನಿಂದ ಈ ಜ್ಞಾನ ಬ್ರಹ್ಮನಿಗೆ ಕೊಟ್ಟ ಕೃಷ್ಣ ಈ ಜ್ಞಾನವನ್ನು, ಯಾವ ಜ್ಞಾನವನ್ನು? ವೈದಿಕ ಜ್ಞಾನ, ವೇದಶಾಸ್ತ್ರಗಳ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಬ್ರಹ್ಮನಿಗೆ ಕೊಟ್ಟ. ಹಾಗೆ ಆ ಜ್ಞಾನ ಗುರು ಪರಂಪರೆಯಲ್ಲಿ, ಆ ದಿವ್ಯ ಜ್ಞಾನ ಗುರು ಪರಂಪರೆಯಲ್ಲಿ ಬಂತು. ಬ್ರಹ್ಮನಿಂದ ನಾರದಿಂದ ವ್ಯಾಸದೇವನಿಂದ ಮಧ್ವಾಚಾರ್ಯ, ಆಮೇಲೆ ಹಾಗೆ ಕೆಳಗೆ ಗುರು ಪರಂಪರೆಯಲ್ಲಿ ಬಂತು. ಸೊ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆ ಮಾಧವೇಂದ್ರಪುರಿ ಇವರಿಂದ ಆರಂಭ ಆಯ್ತು. ಸೊ ಮಾಧವೇಂದ್ರಪುರಿ ಅವರು ಎಕ್ಸ್ಟೆಟಿಕ್ ಸಿಂಪ್ಟಮ್ಸ್, ಭಾವಗಳನ್ನು ಅವರು ತೋರಿಸ್ಲಿಕ್ಕೆ ಆರಂಭ ಮಾಡಿದ್ರು, ವ್ರಜಧಾಮದ ಎಕ್ಸ್ಟೆಟಿಕ್ ಸಿಂಪ್ಟಮ್ಸ್ ಗಳನ್ನು. ಸೊ ಅದರಿಂದ ಗೌಡಿಯ
ಬ್ರಹ್ಮಮಧ್ವ ಗೌಡಿಯ ಪರಂಪರೆ ಮಾಧವೇಂದ್ರಪುರಿ ಇವರಿಂದ ಆರಂಭ ಆಯಿತು. ಆಮೇಲೆ ಮತ್ತೆ ಸುಮಾರು 500 ವರ್ಷಗಳ ಹಿಂದೆ ಕೃಷ್ಣನೇ ಸ್ವತಃ ಅವನು ಗೌರಾಂಗ ಮಹಾಪ್ರಭುವಾಗಿ ಅವತರಿಸಿದ, ಶ್ರೀ ಚೈತನ್ಯ ಮಹಾಪ್ರಭುವಾಗಿ. ಯಾಕೆ ಕಲಿಯುಗದಲ್ಲಿ ಪರಮ ಕರುಣ ಪಹುದುಹಿ ಜನ ನಿತಾಯ್ ಗೌರಚಂದ್ರ. ಸೊ ಗೌರಾಂಗ ಮಹಾಪ್ರಭು ಕೃಷ್ಣನೇ, ಆದ್ರೆ ರಾಧಾರಾಣಿಯ ಕನ್ಫ್ಲೆಕ್ಷನ್ ಹೊಂಬಣ್ಣವನ್ನು ಹೊಂದಿಕೊಂಡು ಬಂದಿದ್ದಾನೆ. ಸೊ ಆದ್ರಿಂದ ಇದು ಗೌಡಿಯ ಪರಂಪರೆ. ಸೊ ಲಾರ್ಡ್ ಚೈತನ್ಯ, ಆಮೇಲೆ ಚೈತನ್ಯ ಮಹಾಪ್ರಭು ರೂಪ ಗೋಸ್ವಾಮಿ ಅವರಿಗೆ ಎಂಪವರ್ ಮಾಡಿದ್ರು, ಶಕ್ತಿಯನ್ನು ನೀಡಿದ್ರು. ಈ ಶುದ್ಧ ಭಕ್ತಿಯ ಒಂದು ಈ ವಿಜ್ಞಾನ ಏನಿದೆ ಅದನ್ನು ಈ ಬದ್ಧ ಜೀವಾತ್ಮಗಳಿಗೆ ಅರ್ಥ ಆಗುವ ಹಾಗೆ ಬರೀಲಿಕ್ಕೆ, ಮತ್ತೆ ಅವರಿಗೆ ಆ ಕರುಣೆಯಿಂದ ಈ ಶುದ್ಧ ಭಕ್ತಿಯನ್ನು ಅವರಿಗೆ ನೀಡ್ಲಿಕ್ಕೆ ಚೈತನ್ಯ ಮಹಾಪ್ರಭುಗಳು 6 ಗೋಸ್ವಾಮಿಗಳಿಗೆ ಎಂಪವರ್ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ರೂಪ ಗೋಸ್ವಾಮಿ ಅವರಿಗೆ ಅವರು ಎಂಪವರ್ ಮಾಡಿದ್ರು. ಸೊ ರೂಪ ಗೋಸ್ವಾಮಿಯಿಂದ ಈ ಪರಂಪರೆ ಮತ್ತೆ ಕೆಳಗೆ ಇಳಿದು ಬಂತು. ಆದ್ರೆ ಏನಾಯ್ತು ಅಂದ್ರೆ ಮಧ್ಯ ಈ ತುಂಬಾ ಕೈತವ ಧರ್ಮಗಳು ಹುಟ್ಲಿಕ್ಕೆ ಆರಂಭ ಆಯ್ತು. ಜನರು ತುಂಬಾ ಒಂದು ಆಧ್ಯಾತ್ಮಿಕ ಜ್ಞಾನದಲ್ಲಿ ಅವರು ಅಧೋಗತಿಯನ್ನು ಹೊಂದಲಿಕ್ಕೆ ಆರಂಭ ಮಾಡಿದ್ರು. ಸೊ ಆ ಸಮಯದಲ್ಲಿ ಯಾವಾಗ ತುಂಬಾ ಒಂದು ಚೀಟಿಂಗ್ ರಿಲಿಜನ್ಸ್, ಚೀಟಿಂಗ್ ಬಾಬಾಸ್ಗಳು, ಗುರುಗಳು ಎಲ್ಲ ಇದ್ರು, ಸಹಜೀಯತೆ ಇತ್ತು. ಆ ಸಮಯದಲ್ಲಿ ಭಕ್ತಿ ವಿನೋದ್ ಠಾಕೂರ್ ಅವರು ಅವತರಿಸಿ ಅವರು ಶುದ್ಧವಾದ ಭಕ್ತಿಯ ವಿಜ್ಞಾನವನ್ನು ಮಾಡರ್ನ್ ಏಜ್, ನೂತನ ಜಗತ್ತಿಗೆ ಅವರು ಪ್ರಚಾರ ಮಾಡಿದ್ದಾರೆ. ಸೊ ಪ್ರಪ್ರಥಮವಾಗಿ ಅವರ ಬಗ್ಗೆ ಮಾತನಾಡುವ ಮೊದಲು ಅವರ ಒಂದು ನಾವು ಆಶೀರ್ವಾದವನ್ನು ತೆಗೆದುಕೊಳ್ಳೋಣ. ಎಲ್ಲರೂ ರಿಪೀಟ್ ಮಾಡಿ ದಯವಿಟ್ಟು. ನಮೋ ಭಕ್ತಿ ವಿನೋದಾಯ, ನಮೋ ಭಕ್ತಿ ವಿನೋದಾಯ, ಸಚ್ಚಿದಾನಂದ ಮೂರ್ತಯೇ, ಸಚ್ಚಿದಾನಂದ ಮೂರ್ತಯೇ, ಗೌರಶಕ್ತಿ ಸ್ವರೂಪಾಯ, ಗೌರಶಕ್ತಿ ರೂಪಾಯ, ರೂಪಾನುಗವರಾಯತೆ, ರೂಪಾನುಗಾಯತೆ. शीला भक्ति विनोद ठाकुर महाराज की जय, शीला प्रभुपाद की जय. ಸೊ ಇವರು ಭಕ್ತಿ ವಿನೋದ್ ಠಾಕೂರ್, ಇವರು ಬೆಸ್ಟ್ ಆಫ್ ಫಾಲೋವರ್ಸ್ ಆಫ್ ರೂಪ ಗೋಸ್ವಾಮಿ. ಸೊ ನಮ್ಗೆ ಗೊತ್ತಿರುವ ಹಾಗೆ ರೂಪ ಗೋಸ್ವಾಮಿ ಅವರು ಆಧ್ಯಾತ್ಮಿಕ ಲೋಕದಲ್ಲಿ ಯಾರು, ಅವರು ರೂಪ ಮಂಜರಿ. ಸೊ ರಾಧಾರಾಣಿಗೆ ಎಷ್ಟೊಂದು ಗೋಪಿ ಫ್ರೆಂಡ್ಸ್ ಗಳು ಇದ್ದಾರೆ, ಸಖಿಯರು. ಆಮೇಲೆ ಅವರಲ್ಲಿ ಸ್ವಲ್ಪ ಪ್ರಾಯದಲ್ಲಿ ಕಡಿಮೆ ಇದ್ರೆ ಅವರನ್ನು ಮಂಜರಿಯರು ಅಂತ ಹೇಳ್ತಾರೆ. ಸೊ ಸುಮಾರು ಮಂಜರಿ ಅವರ ವಯಸ್ಸು ಒಂದು 5, 6, 7, 8 ವರ್ಷಗಳು. ಸೊ ಅಷ್ಟು ಪ್ರಾಯದಲ್ಲಿ ಇದ್ರೆ ಅವರನ್ನು ಮಂಜರಿ ಅಂತ ಹೇಳ್ತಾರೆ. ಆಮೇಲೆ 9, 10, 11, 12 ವರ್ಷದ ತನಕ ಇದ್ರೆ ಅವರನ್ನು ಗೋಪಿಯರು ಅಂತ ಹೇಳ್ತಾರೆ. ಸೊ ಕೃಷ್ಣನ ಏಜ್ ಸುಮಾರು 14 ವರ್ಷಗಳಷ್ಟು. ಸೊ ಆದ್ರಿಂದ ಈ ಮಂಜರಿಯರಲ್ಲಿ ಹೆಡ್ ಯಾರು, ರೂಪ ಮಂಜರಿ. ಸೊ ರೂಪ ಗೋಸ್ವಾಮಿ ಅವರು ರೂಪ ಮಂಜರಿ. ಸೊ ಅಷ್ಟ ಮಂಜರಿಯರು ಇದ್ದಾರೆ. ಅದರಲ್ಲಿ ಅಷ್ಟ ಮಂಜರಿಯಲ್ಲಿ ಇವರು ಷಡ್ಗೋಸ್ವಾಮಿಗಳು 6 ಮಂಜರಿ ಅವರು. ಸನಾತನ ಗೋಸ್ವಾಮಿ ಅವರು ಲಭಂಗ ಮಂಜರಿ, ರಘುನಾಥ ದಾಸ ಗೋಸ್ವಾಮಿ ರತಿ ಮಂಜರಿ, ಆ ರೀತಿ ರಘುನಾಥ ಭಟ್ಟ ಗೋಸ್ವಾಮಿ ಅವರು ರಾಗ ಮಂಜರಿ. ಸೊ ಹೀಗೆ ಷಡ್ಗೋಸ್ವಾಮಿ ಅವರು ಅಷ್ಟ ಮಂಜರಿಗಳಲ್ಲಿ 6 ಮಂಜರಿ ಅವರು, ಮತ್ತೆ ಲೋಕನಾಥ ಗೋಸ್ವಾಮಿ ಮತ್ತೆ ಶೀಲಾ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಇವರು ಟೋಟಲ್ ಅಷ್ಟ ಮಂಜರಿಗಳು. ಸೊ ನಮ್ಮ ಭಕ್ತಿ ವಿನೋದ್ ಠಾಕೂರ್ ಇವರು ಕಮಲ ಮಂಜರಿ. ಸೊ ಇವರು ಕಮಲ ಮಂಜರಿ, ರೂಪ ಮಂಜರಿ ಬೆಸ್ಟ್ ಫಾಲೋವರ್, ಬೆಸ್ಟ್ ಸರ್ವೆಂಟ್ ಅವರು.
ಸೊ ಆದ್ರಿಂದ ಇಲ್ಲಿ ಹೇಳಿದ್ದಾರೆ ರೂಪಾನುಗ ವರಾಯತೆ. ಸೊ ಹಿ ಈಸ್ ಎಂಪವರ್ಡ್ ಬೈ ಗೌರಾಂಗ ಮಹಾಪ್ರಭು. ಗೌರಾಂಗ ಮಹಾಪ್ರಭು ಅವರು ತಮ್ಮ ಶಕ್ತಿಯನ್ನು ಭಕ್ತಿ ವಿನೋದ್ ಠಾಕೂರ್ ಅವರಿಗೆ ನೀಡಿದ್ದಾರೆ, ಕಮಲ ಮಂಜರಿಗೂ. ಸೊ ಗೌರಶಕ್ತಿ ಸ್ವರೂಪಾಯ ರೂಪಾನುಗ ವರಾಯತೆ. ಸೊ ಇವರ ಆಶೀರ್ವಾದ ತೆಗೆದುಕೊಂಡು ನಾವು ಇವತ್ತು ಸ್ವಲ್ಪ ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ನೋಡೋಣ. ಸೊ ಇವರು ಭಕ್ತಿ ವಿನೋದ್ ಠಾಕೂರ್ ಇವರು ಆಚಾರ್ಯರು, ನಮ್ಮ ಬ್ರಹ್ಮ ಮಧ್ವ ಗೌಡಿಯ ಪರಂಪರೆಯಲ್ಲಿ ಒನ್ ಆಫ್ ದ ಗ್ರೇಟ್ ಆಚಾರ್ಯ. ಸೊ ಈಸ್ ಎ ಐಡಿಯಲ್ ಗುರು. ಸೊ ತುಂಬಾ ಪ್ರಮುಖ ಗುರುಗಳಲ್ಲಿ ಒಬ್ರು. ಅವರು ಸನ್ಯಾಸಿಗಳಾಗಿರ್ಲಿಲ್ಲ ಪ್ರಥಮವಾಗಿ, ಯಾವಾಗ ಅವರು ಗೃಹಸ್ಥರಾಗಿದ್ದು. ಸೊ ಗೃಹಸ್ಥರಾಗಿದ್ದಾಗ ಅವರು ತಮ್ಮ ಫ್ಯಾಮಿಲಿ, ಕುಟುಂಬದ ಜೊತೆ, ಹೆಂಡತಿಯ ಜೊತೆ, ಮಕ್ಕಳ ಜೊತೆ ಇದ್ದುಕೊಂಡು ಹೇಗೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರೆದುಕೊಂಡು ಹೋಗ್ಬಹುದು, ಇದನ್ನು ಅವರು ನಮಗೆಲ್ಲ ತೋರಿಸಿಕೊಟ್ಟಿದ್ದಾರೆ. ಈಸ್ ಅ ವೆರಿ ವಂಡರ್ಫುಲ್ ಏನು ಎಕ್ಸಾಂಪಲ್. ನಮ್ಗೆ ಮಾರ್ಗದರ್ಶನವನ್ನು ಅವರು ತುಂಬಾ ಸುಂದರ ರೀತಿಯಲ್ಲಿ ನೀಡಿದ್ದಾರೆ. ಅವರು ಜಡ್ಜ್, ಹೈಕೋರ್ಟ್ ಜಡ್ಜ್ ಆಗಿದ್ರು, ಮ್ಯಾಜಿಸ್ಟ್ರೇಟ್. ಅವರು ಮ್ಯಾಜಿಸ್ಟ್ರೇಟ್ ಆಗಿದ್ರು ಸಹ, ಅವರು ಗೃಹಸ್ಥರಾಗಿದ್ರು ಸಹ ಅವರು ಆಚಾರ್ಯರಾಗಿದ್ದಾರೆ. ಸೊ ಅದಕ್ಕಾಗಿ ಶಿಲಾ ಪ್ರಭುಪಾದರು ಭಕ್ತಿ ವಿನೋದ್ ಠಾಕೂರ್ ಅವರ ಬಗ್ಗೆ ಯಾವಾಗ್ಲೂ ಹೊಗಳ್ತಾ ಇದ್ರು. ಬಿಕಾಸ್ ಈಸ್ ಎನ್ ಎಂಪವರ್ಡ್ ಆಚಾರ್ಯ, ಶಿಲಾ ಭಕ್ತಿ ವಿನೋದ್ ಠಾಕೂರ್. ಸೊ ಅವರು ಎಷ್ಟು ಒಳ್ಳೆಯ ಭಾಗವತ ಕಥಾ ನೀಡ್ತಿದ್ರು ಅಂದ್ರೆ, ಈವನ್ ಸನ್ಯಾಸಿಗಳು ಬಂದು ಅವರ ಹತ್ರ ಕೇಳಲಿಕ್ಕೆ ಇಚ್ಛೆ ಪಡ್ತಿದ್ರು. ಸೊ ಆ ರೀತಿಯ ಆಚಾರ್ಯರು. ಆಮೇಲೆ ಇಲ್ಲಿ ನೋಡಿದ್ದೇವೆ, ಅವರು ಹೈಕೋರ್ಟ್ ಜಡ್ಜ್ ಅಂದ್ರೆ ಅವರು ಹುಟ್ಟಿದ್ದು ಅವರ ಹೆಸರು ಕೇದಾರ್ನಾಥ್ ದತ್ತ ಅಂತ ಇತ್ತು. 838 ಬೀರ್ ನಗರ್, ವೆಸ್ಟ್ ಬೆಂಗಾಲ್ ಅಲ್ಲಿ ಅವರು ಅವತರಿಸಿದ್ರು. ಸೊ ಆವಾಗ ಅವರಿಗೆ ಸಣ್ಣವರಿಂದ ಇರ್ಬೇಕಾದ್ರೆ ಅವರಿಗೆ ಆಧ್ಯಾತ್ಮಿಕದಲ್ಲಿ ತುಂಬಾ ಒಲವಿತ್ತು. ಆಮೇಲೆ ಅವರಿಗೆ ಯಾವಾಗ್ಲೂ 2 ಪ್ರಶ್ನೆಗಳು ಯಾವಾಗ್ಲೂ ಕಾಡ್ತಾ ಇತ್ತು. ಈ ಜಗತ್ತಂದ್ರೆ ಏನು, ಮತ್ತೆ ನಾವು ಯಾರು. ಆದ್ರೆ ಅವರು ಬೇರೆ ಬೇರೆ ಅವರ ಹತ್ರ ಇದನ್ನು ಪ್ರಶ್ನೆಗಳನ್ನು ಕೇಳಿದ್ರು. ಆದ್ರೆ ಅವರು ಒಂದು ಸಲ ಜಿಜ್ನಾಪುರ್ ಅಂತ ಹೋಗಿರ್ತಾರೆ. ಅಲ್ಲಿ ತುಂಬಾ ವೈಷ್ಣವರು ಇರ್ತಾರೆ. ಅಲ್ಲಿ ವೈಷ್ಣವರಿದ್ದಾಗ ಆ ವೈಷ್ಣವರಲ್ಲಿ ಒಬ್ರು ಪ್ರಮುಖ ವೈಷ್ಣವರು ಭಾಗವತ ಕಥೆಯನ್ನು ನೀಡಬೇಕಾದ್ರೆ ಅವರಿಗೆ ಅಲ್ಲಿ ಚೈತನ್ಯ ಮಹಾಪ್ರಭುಗಳ ಆಂದೋಲನಕ್ಕೆ ಅವರು ಅಟ್ರಾಕ್ಟ್ ಆಗ್ತಾರೆ. ಸೊ ನಾನು ಹೇಳಿದಾಗೆ 866ರಲ್ಲಿ ಅವರು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ, ಅಂದ್ರೆ ಹೈಕೋರ್ಟ್ ಜಡ್ಜ್ ಆಗಿ ಅವರು ಬ್ರಿಟಿಷ್ ಗವರ್ಮೆಂಟ್ ಅಲ್ಲಿ ಸೇವೆ ಸಲ್ಲಿಸ್ಲಿಕ್ಕೆ ಆರಂಭ ಮಾಡ್ತಾರೆ. ಅವರು ಎಷ್ಟು ಎಕ್ಸಲೆಂಟ್ ಜಡ್ಜ್, ತುಂಬಾ ಬ್ರಿಟಿಷ್ ಗವರ್ಮೆಂಟ್ಗೆ ತುಂಬಾ ಅವರು ಪ್ರಿಯರಾಗಿದ್ದು. ಅಂದ್ರೆ ಮತ್ತೆ ವೆರಿ ಇಂಟೆಲಿಜೆಂಟ್, ಶಾರ್ಪ್ ಇಂಟೆಲಿಜೆನ್ಸ್. ಒಬ್ರು ಬೇರೆಯವರು ಬೇರೆ ಜಡ್ಜ್ಗಳು ಸುಮಾರು 10 ಕೇಸಸ್ ಅನ್ನ, ಸುಮಾರು 10ರಿಂದ 12 ಕೇಸಸ್ ಹ್ಯಾಂಡಲ್ ಮಾಡೋದಿದ್ರೆ ಇವರು 30ರಿಂದ 50 ಕೇಸ್ ದಿನಕ್ಕೆ ಹ್ಯಾಂಡಲ್ ಮಾಡ್ತಾ ಇದ್ರು. ಯಾಕೆಂದ್ರೆ ಬೇರೆ ಜಡ್ಜ್ಗಳು 30 ನಿಮಿಷ ತೆಗೆದುಕೊಂಡ್ರೆ ಶಿಲಾ ಭಕ್ತಿ ವಿನೋದ್ ಠಾಕೂರ್ ಅವರು ಕೇವಲ 5-10 ನಿಮಿಷದಲ್ಲಿ ಒಂದು ಕೇಸನ್ನು ಸಾಲ್ವ್ ಮಾಡ್ತಾ ಇದ್ರು. ಯಾಕಂದ್ರೆ ಅವರ ಇಂಟೆಲಿಜೆನ್ಸ್ ತುಂಬಾ ಶಾರ್ಪ್ ಆಗಿತ್ತು, ಬುದ್ಧಿ. ಯಾಕಂದ್ರೆ ಆಧ್ಯಾತ್ಮಿಕದಲ್ಲಿ ನಾವು ಯಾವಾಗ ಪ್ರಗತಿ ಹೊಂದ್ತೇವೆ, ನಮ್ಮ ಬುದ್ಧಿ ಏನದೆ ಶಾರ್ಪ್ ಆಗ್ತದೆ. ಸೊ ಇಂಟೆಲಿಜೆನ್ಸ್ ಬಿಕಮ್ಸ್ ವೆರಿ ಶಾರ್ಪ್, ಮೈಂಡ್ ಬಿಕಮ್ಸ್ ವೆರಿ ಫೋಕಸ್ಡ್. ಮನಸ್ಸು ವಿಚಲಿತ ಆಗುವುದಿಲ್ಲ. ಅದರಿಂದ ಅವರು ತುಂಬಾ ಫೋಕಸ್ಡ್ ಆಗಿದ್ರು. ಸೊ ಈ ರೀತಿ ಅವರು ತುಂಬಾ ಒಳ್ಳೆಯ ರೀತಿಯಲ್ಲಿ ಈ ಕೇಸಸ್ ಗಳನ್ನು ಹ್ಯಾಂಡಲ್ ಮಾಡುವುದರಿಂದ ಬ್ರಿಟಿಷ್ ಗವರ್ಮೆಂಟ್ ಇವರಿಗೆ ತುಂಬಾ ಗೌರವವನ್ನು ನೀಡ್ತಾ ಇತ್ತು. ಮತ್ತೆ ಅವರು ರಿಟೈರ್ಡ್ ಆಗ್ಬೇಕಾದ್ರೆ ಬ್ರಿಟಿಷ್ ಗವರ್ಮೆಂಟ್ ಅವರು
ಭಕ್ತಿ ವಿನೋದ್ ಠಾಕೂರ್ ಅವರಿಗೆ ಹೇಳ್ತಾರೆ, ಒತ್ತಾಯ ಮಾಡ್ತಾರೆ, ಅಂದ್ರೆ ಇನ್ನೂ ಜಾಸ್ತಿ ಸರ್ವಿಸ್ ಮಾಡ್ಲಿಕ್ಕೆ. ಆಮೇಲೆ ಅವರು ಎಷ್ಟು ಭಕ್ತಿ ವಿನೋದ್ ಠಾಕೂರ್ ಅವರ ಒಂದು ಸರ್ವಿಸ್ ಅನ್ನ ಅವರು ಗೌರವಿಸ್ತಿದ್ರಂದ್ರೆ, ಅವರಿಗೆ ಆಕ್ಚುಲಿ ಅವರ ಮನೆಯಿಂದ ರೈಲ್ವೆ ಟ್ರ್ಯಾಕ್ ಅನ್ನ ಅಲ್ಲಿ ಕೋರ್ಟ್ ತನಕ ಅವರು ಮಾಡ್ತಾರೆ. ಸೊ ಅಷ್ಟು ಕ್ಯಾಲಿಬರ್ ಇತ್ತು. ಸೊ ಹಿ ವಾಸ್ ಅ ಗ್ರೇಟ್ ಎಂಪವರ್ಡ್ ಆಚಾರ್ಯ. ಸೊ ಅವರ ಎಷ್ಟೊಂದು ಪುಸ್ತಕಗಳನ್ನು ಬರೆದಿದ್ದಾರೆ, 100ಕ್ಕಿಂತಲೂ ಜಾಸ್ತಿ ಆಧ್ಯಾತ್ಮಿಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಇರುವ ಸಮಯದಲ್ಲಿ ಎಷ್ಟೊಂದು, ನಾನು ಈ ಹಿಂದೆ ಹೇಳಿದ ಹಾಗೆ ಸಹಜೀಯತೆ ಮತ್ತೆ ಡಂಬಾಚಾರಗಳು, ಕಲಿಯುಗದ ಪ್ರಭಾವದಿಂದ ಈ ಡೋಂಗಿ ಬಾಬಾಗಳು, ಬೋಕಸ್ ಗುರುಗಳು ಎಲ್ಲ ಪ್ರಾಮಿನೆಂಟ್ ಆಗ್ಲಿಕ್ಕೆ ಆರಂಭ ಆಗಿತ್ತು. ಸೊ ಅವರು ಆ ಎಲ್ಲವನ್ನು ಸ್ಮ್ಯಾಶ್ ಮಾಡಿದ್ರು. ಆಮೇಲೆ ಅವರು ಈ ಶ್ರೀ ಚೈತನ್ಯ ಮಹಾಪ್ರಭುಗಳ ಶುದ್ಧ ಭಕ್ತಿಯ ಈ ಹರಿನಾಮ ಸಂಕೀರ್ತನೆಯ ಆಂದೋಲನವನ್ನು ನೂತನ ಯುಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಆ ದಿಕ್ಕಿನಲ್ಲಿ ಅವರು ಬೇರೆ ಬೇರೆ ರೀತಿಯ ಇನೋವೇಷನ್ಸ್ ಗಳನ್ನು ಮಾಡುವಂತಹ ಒಂದು ಈ ಟೀಚಿಂಗ್ ಇನೋವೇಷನ್ಸ್ ಅಂತ ಹೇಳ್ತಾರೆ, ಟೀಚಿಂಗ್ ಇನೋವೇಷನ್ಸ್ ಗಳನ್ನು ಮಾಡ್ಲಿಕ್ಕೆ ಆರಂಭ ಮಾಡಿದ್ರು. ಆಮೇಲೆ ಬೆಂಗಾಲಿ, ಒರಿಯಾ, ಇಂಗ್ಲಿಷ್ ಲ್ಯಾಂಗ್ವೇಜ್ ಗಳಲ್ಲಿ ಎಷ್ಟೊಂದು ಪುಸ್ತಕಗಳನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳ ಮ್ಯಾಸೇಜ್ ಇದರ ಬಗ್ಗೆ ಅವರು ಪುಸ್ತಕಗಳನ್ನು ಬರೆದ್ರು. ಆಮೇಲೆ ಎಷ್ಟೊಂದು ಪದ್ಯಗಳನ್ನು, ಪೋಯಮ್ಸ್ ಗಳನ್ನು ಬರೆದ್ರು. ನಾವು ನೋಡ್ತೇವೆ, ಅದರಲ್ಲಿ ಪ್ರಮುಖವಾದದ್ದು ಯಾವುದು, ಜಯರಾಧಾ ಮಾಧವ. ಭಾಗವತಂ ಕ್ಲಾಸ್ ಹೇಳ್ಬೇಕಾದ್ರೆ ಇದು ಜಯರಾಧಾ ಮಾಧವ ಶೀಲ ಪ್ರಭುಪಾದರು ಹಾಡ್ತಾ ಇದ್ರು. ಇದು ಅವರು ಬರೆದಿರುವಂತಹ ಪದ್ಯ. ಆಮೇಲೆ ನದಿಯಾ ಗೋದ್ರುಮೆ ನಿತ್ಯಾನಂದ ಮಹಾಜಾನ್, ಜೀವ್ ಜಾಗೋ. ಆಮೇಲೆ ಗೋಪಿನಾಥ್ ಮಮ ನಿವೇದನ ಸುನು. ಈ ರೀತಿ ಎಷ್ಟೊಂದು ಪದ್ಯಗಳನ್ನು ಅವರು ಬರೆದಿದ್ದಾರೆ, ವೈಷ್ಣವ ಸಾಂಗ್ಸ್ ಗಳನ್ನು. ಆಮೇಲೆ ಶಾಸ್ತ್ರದ ಆಧಾರದ ಮೇಲೆ ಸಿದ್ಧಾಂತಗಳನ್ನು ಅವರು ಬರೆದಿದ್ದಾರೆ. ಸೊ ಈ ರೀತಿ ಕೃಷ್ಣ ಪ್ರಜ್ಞೆಯನ್ನು ನೂತನ ಯುಗದಲ್ಲಿ ಇಂಟ್ರೊಡ್ಯೂಸ್ ಮಾಡಿದಂತಹ ಮಹಾನ್ ಆಚಾರ್ಯ ಶೀಲ ಭಕ್ತಿ ವಿನೋದ್ ಠಾಕೂರ್. ಅವರ ದಿನಚರಿ ಈ ರೀತಿ ಸುಮಾರಾಗಿ ಹೆಚ್ಚು ಕಡಿಮೆ ಈ ರೀತಿ ಇತ್ತು. ಅವರು 8 ಗಂಟೆಗೆ ರಾತ್ರಿ ಮಲಗ್ತಾ ಇದ್ರು, ಸುಮಾರು 8 ರಿಂದ 9 ಮಧ್ಯ. ಆಮೇಲೆ 10 ರಿಂದ 10:30 ತನಕ ಮಲಗ್ತಾ ಇದ್ರು, ಅಂದ್ರೆ ಸುಮಾರು 1.5-2.5 ಗಂಟೆ ಅಷ್ಟೇ ನಿದ್ದೆ. ಆಮೇಲೆ ಸತತವಾಗಿ 4 ಗಂಟೆ ತನಕ ಪದ್ಯಗಳನ್ನು ಅಥವಾ ಪುಸ್ತಕಗಳನ್ನು ಬರಿತಾ ಇದ್ರು. ಆಮೇಲೆ ಮತ್ತೆ ಒಂದು ಅರ್ಧ ಗಂಟೆ ರೆಸ್ಟು, ಆಮೇಲೆ ಜಪ ಮಾಡುವುದು, ಆಮೇಲೆ ಶಾಸ್ತ್ರಗಳನ್ನು ಸ್ಟಡಿ ಮಾಡುವುದು, ಆಮೇಲೆ ಕೋರ್ಟ್ ಡ್ಯೂಟೀಸ್ ಗಳನ್ನು ಮಾಡ್ತಾ ಇದ್ರು. ಆಮೇಲೆ ಮಧ್ಯ 1 ಅವರ್ ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ರು. ಸೊ ಈ ರೀತಿ ಅವರ ದಿನಚರಿ ನೋಡಿದ್ರೆ, ಇಷ್ಟೊಂದು ಮಾಡ್ಬೇಕಾದ್ರೂ ಸಹ ಅವರು ತಮ್ಮ ಫ್ಯಾಮಿಲಿ ಜೊತೆ, ತಮ್ಮ ಮಕ್ಕಳ ಜೊತೆ, ಹೆಂಡತಿಯ ಜೊತೆ ಟೈಮ್ ಅನ್ನು ಅವರು ಸ್ಪೆಂಡ್ ಮಾಡ್ತಾ ಇದ್ರು. ಸೊ ಈ ರೀತಿ ಅವರು ಗೃಹಸ್ಥರು ಹೇಗೆ ಕೃಷ್ಣ ಪ್ರಜ್ಞೆಯನ್ನು ಅವರು ಅಭ್ಯಾಸ ಮಾಡಬೇಕು ಅಂತ ಒಂದು ಮಾರ್ಗದರ್ಶನವನ್ನು ಅವರು ನೀಡಿದ್ದಾರೆ. ಎಕ್ಸಾಂಪ್ಲರಿ ಬಿಹೇವಿಯರ್ ಇದನ್ನು ತೋರಿಸಿಕೊಟ್ಟಿದ್ದಾರೆ. ಸೊ ಅವರು ಬರೆದಿರೋ ಪುಸ್ತಕಗಳಲ್ಲಿ ನಮ್ಗೆ ಕೆಲವು ಗೊತ್ತು, ಮನಃಶಿಕ್ಷಾ, ಆಮೇಲೆ ಹರಿನಾಮ ಚಿಂತಾಮಣಿ, ಕೃಷ್ಣ ಸಂಹಿತ, ಜೈವ ಧರ್ಮ, ಚೈತನ್ಯ ಶಿಕ್ಷಾಮೃತ, ಹರಿನಾಮ ಚಿಂತಾಮಣಿ ಇದು ಗೊತ್ತಲ್ವಾ. ಸೊ ಆನ್ ದ ಹೋಲಿ ನೇಮ್, ದಿವ್ಯ ನಾಮದ ಮೇಲೆ ಪುಸ್ತಕಗಳನ್ನು ಬರೆದಿದ್ದಾರೆ. ಸೊ ಅವರು ಆ ಸಮಯದಲ್ಲಿ ತುಂಬಾ ತೊಂದರೆ ಕೊಡ್ತಾ ಇದ್ರು ಶುದ್ಧ ಭಕ್ತಿಯನ್ನು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ. ಅಂತಹ ಕೆಲವು ಡೋಂಗಿ ಬಾಬಾಗಳನ್ನೆಲ್ಲ ಅವರು ಸೋಲ್ಸಿದ್ದಾರೆ. ಬಿಶಾಖಿ ಶೇನಾ ಅವರು, ಇಲ್ಲಿ ಬಿಶಾಕ್ಷಿ ಶೇನಾ ಅಂತ ತಾವೇ ದೇವರು ಅಂತ ಹೇಳ್ತಾ ಇದ್ರು, ಅವರನ್ನು ತಮ್ಮ ತತ್ವಗಳ ಮೂಲಕ ಸೋಲ್ಸಿದ್ರು. ಚರಣದಾಸ ಬಾಬಾಜಿ ಅಂದ್ರೆ ಬೋಗಸ್ ಪುಸ್ತಕಗಳನ್ನು ಎಲ್ಲ, ಫಿಲಾಸಫಿಗಳನ್ನು ಎಲ್ಲ ಅವರು ಹೇಳ್ತಾ ಇದ್ರು. ಸೊ
ಅವರನ್ನು ಸಹ ಇವರು ಸೋಲ್ಸಿದ್ರು. ಆಮೇಲೆ ಪುರಿಯ ರಾಜ. ಸೊ ಈ ರೀತಿ ಶುದ್ಧ ಭಕ್ತಿಯನ್ನು ಅವರು ರಿಎಸ್ಟಾಬ್ಲಿಷ್ ಅವರು ಮಾಡಿದ್ದಾರೆ. ಸೊ ಭಕ್ತಿ ವಿನೋದ್ ಠಾಕೂರ್ ಅವರು 3 ಭವಿಷ್ಯವನ್ನು ಹೇಳಿದ್ರು. ಸೊ ಅವರು ಹೇಳಿದ್ರೇನು, ಬಹುಬೇಗ ಈ ಚೈತನ್ಯ ಮಹಾಪ್ರಭುಗಳ ಈ ಟೀಚಿಂಗ್ಸ್ ಬೋಧನೆಗಳನ್ನು ಜಗತ್ತಿನಾದ್ಯಂತ ಹರಡುವಂತಹ ಒಬ್ಬ ಪರ್ಸನಾಲಿಟಿ, ಒಬ್ಬ ಮಹಾಪುರುಷ ಅವನು ಅವತರಿಸ್ತಾನೆ ಬಹುಬೇಗ ಅಂತ ಅವರು ಪ್ರಪ್ರಥಮವಾಗಿ ಅವರು ಹೇಳಿದ್ರು. ಆಮೇಲೆ ಎರಡನೇದೇನು, ಈ ಹರಿನಾಮ ಸಂಕೀರ್ತನೆ ಜಗತ್ತಿನಾದ್ಯಂತ ಹರಡುತ್ತದೆ. ಆಮೇಲೆ ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ರಷ್ಯಾ ಈ ಎಲ್ಲಾ ದೇಶಗಳಿಂದ ಜನರು ಕರತಾಲ ಮತ್ತೆ ಮೃದಂಗ ತೆಗೆದುಕೊಂಡು ಬೀದಿಗೆ ಬರ್ತಾರೆ. ಆ ಬೀದಿಗೆಯಲ್ಲಿ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾರೆ ಮತ್ತೆ ಕೀರ್ತನೆಯನ್ನು ಮಾಡ್ತಾರೆ ಅಂತ ಎರಡನೇ ಭವಿಷ್ಯವನ್ನು ಅವರು ಹೇಳಿದ್ರು. ಆಮೇಲೆ ಮೂರನೇ ಭವಿಷ್ಯ ಏನು, ಈ ಬೆಳ್ಳಗಿನ ಚರ್ಮದ ಫಾರಿನರ್ಸ್ಗಳು ಅವರು ಮಾಯಾಪುರಕ್ಕೆ, ಶ್ರೀ ಮಾಯಾಪುರ ಧಾಮಕ್ಕೆ ಬಂದು ಬೆಂಗಾಲಿ ವೈಷ್ಣವರ ಜೊತೆ ಅವರು ಜಯ ಸಚ್ಚಿನಂದನ ಜಯ ಸಚ್ಚಿನಂದನ ಅಂತ ಹೇಳ್ತಾರೆ. ಅಂತಹ ದಿನ ಯಾವಾಗ ಬರ್ತದೆ ಅಂತ ಶ್ರೀಲ ಭಕ್ತಿ ವಿನೋದ್ ಠಾಕೂರ್ ಅವರು ಹೇಳಿದ್ರು. ಸೊ ಅವರು ಹೇಳಿದ್ದು ಸುಮಾರು ಇದು 896ರಲ್ಲಿ. ಅದೇ ವರ್ಷ ಶ್ರೀಲ ಪ್ರಭುಪಾದರು ಅವರು ಜನಿಸಿದ್ರು. ಅದರ ಮೊದಲು ಶ್ರೀಲ ಭಕ್ತಿ ವಿನೋದ್ ಠಾಕೂರ್ ಅವರು ಕೃಷ್ಣನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು, ನನಗೆ ಒಬ್ಬ ಮಗನನ್ನು ಕರುಣಿಸು. ಎಂತಹ ಮಗ ಅಂದ್ರೆ, ನನಗೆ ಈ ಬೋಧನಾ ಕಾರ್ಯದಲ್ಲಿ ನನಗೆ ಸಹಾಯ ಮಾಡುವಂತಹ ಒಬ್ಬ ಮಗನನ್ನು ಕಳಿಸು, ಶುದ್ಧ ಭಕ್ತಿಯನ್ನು ಮರುಸ್ಥಾಪನೆ ಮಾಡ್ಲಿಕ್ಕಾಗಿ. ಸೊ ಅವರ ಪ್ರಾರ್ಥನೆಯನ್ನು ಕೇಳಿ ಕೃಷ್ಣ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಇವರನ್ನು ಅವರು ಕಳಿಸಿದ್ರು. ಸೊ ಅವರ ಕೊನೆಯ ಮಗನಾಗಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಈ ಧರೆಯಲ್ಲಿ ಅವರು ಅವತರಿಸ್ತಾರೆ. ಅವರು ಶ್ರೀಲ ಪ್ರಭುಪಾದರ ಗುರುಗಳು. ಸೊ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರನ್ನು ಸಿಂಹ ಗುರು ಅಂತ ಹೇಳ್ತಾ ಇದ್ರು. ಸೊ ಅವರು ಎಲ್ಲಾ ಅಪಸಿದ್ಧಾಂತಗಳನ್ನು ಅವರು ಸ್ಮ್ಯಾಶ್ ಮಾಡಿದ್ರು. ಸೊ ಈ ರೀತಿ ಭಕ್ತಿ ವಿನೋದ ಠಾಕೂರ ಮಹಾನ್ ಆಚಾರ್ಯ. ಅದೇ ರೀತಿ ಅವರ ಮಗನಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಸಹ ಒಬ್ಬರು ಮಹಾನ್ ಆಚಾರ್ಯ. ಸೊ 896ರಲ್ಲಿ ಈ ರೀತಿ ಭವಿಷ್ಯವನ್ನು ಹೇಳಿದಾಗ ಶ್ರೀಲ ಪ್ರಭುಪಾದರು ಅವರು ಸಹ ಒಬ್ರು ಜಗದ್ಗುರು. ಸೊ ಅವರು ಅದೇ ವರ್ಷ ಅವರು ಅವತರಿಸಿದ್ರು. ಆಮೇಲೆ ಅವರು ನಮ್ಗೆ ಗೊತ್ತು ಹೇಗೆ 1965ರಲ್ಲಿ ಅಮೆರಿಕಕ್ಕೆ ಹೋಗಿ ಈ 3 ಭವಿಷ್ಯವನ್ನು ಅವರು ಶ್ರೀಲ ಪ್ರಭುಪಾದರು ಸತ್ಯವನ್ನಾಗಿ ಅವರು ಮಾಡಿದ್ರು. ಸೊ ಶ್ರೀಲ ಭಕ್ತಿ ವಿನೋದ್ ಠಾಕೂರ್ ಅವರು ಹೇಳಿದ್ದು ಈ ಭವಿಷ್ಯಗಳನ್ನು 1896ರಲ್ಲಿ. ಆದ್ರೆ 986 ಅಂದ್ರೆ ಸುಮಾರು ಒಂದು 100 ವರ್ಷಗಳ ಅಷ್ಟು ಸಮಯದ ನಂತರ ಮಾಯಾಪುರ ಚಂದ್ರೋದಯ ಮಂದಿರದಲ್ಲಿ ಎಲ್ಲಾ ಈ ಸ್ಕಿನ್ಡ್ ವೈಟ್ ಅಂದ್ರೆ ಈ ಚರ್ಮ ಹೊಂದಿರುವ ಅಂದ್ರೆ ಫಾರಿನರ್ಸ್ಗಳು ಅವರು ಜೈ ಸಚ್ಚಿನಂದನ ಅಂತ ಬೆಂಗಾಲಿ ವೈಷ್ಣವರ ಜೊತೆಗೆ ಅವರು ಕೂಗಿದ್ರು. ಸೊ ಶ್ರೀಲ ಭಕ್ತಿ ವಿನೋದ್ ಠಾಕೂರ್ ಅವರು ಹೇಳಿದಂತಹ ಆ ಭವಿಷ್ಯವಾಣಿ ಈಗ ಸತ್ಯ ಆಗಿದೆ. ಹರೇ ಕೃಷ್ಣ. ಸೊ ಅವರಿಗೆ ಸುಮಾರು 10 ಜನ ಮಕ್ಕಳಿದ್ರು. ಇಲ್ಲಿ ನೋಡ್ತಾ ಇದ್ದೇವೆ ಅವರ ಹೆಂಡತಿ ಅವರು ಭಾಗವತಿ ದೇವಿ ದಾಸ್, ಅವರು ಸಹ ಗ್ರೇಟ್ ವೈಷ್ಣವಿ. ಸೊ ಅವರ 10 ಜನ ಮಕ್ಕಳು ಸಹ ಅವರು ಎಕ್ಸಾಲ್ಟೆಡ್ ಡಿವೋಟೀಸ್ಗಳು, ತುಂಬಾ ಶ್ರೇಷ್ಠ ವೈಷ್ಣವರಾಗಿದ್ರು. ಸೊ ಆದ್ರಿಂದ ನಾವು ಅವರ ಆ ಕುಟುಂಬ ಒಂದು ಏನಿದೆ ಅದು ಮಹಾನ್ ವೈಷ್ಣವ ಕುಟುಂಬ. ಸೊ ಶ್ರೀಲ ಭಕ್ತಿ ವಿನೋದ್ ಠಾಕೂರ್ ಅವರು ಒಂದು ನಿಮಿಷ ಸಹ ಅವರು ವ್ಯರ್ಥ ಮಾಡ್ತಾ ಇರ್ಲಿಲ್ಲ. ಸೊ ಅವರು ಎಷ್ಟೊಂದು ಕುರಾನ್ ಅನ್ನು ಓದಿದ್ರು, ಅದರ ಸಿದ್ಧಾಂತಗಳನ್ನು ಅರ್ಥ ಮಾಡ್ಕೊಂಡ್ರು.
ಆಮೇಲೆ ಎಷ್ಟೊಂದು ಕ್ರಿಶ್ಚಿಯನ್ಸ್ ಶಾಸ್ತ್ರ ಸ್ಕ್ರಿಪ್ಚರ್ಸ್ ಗಳನ್ನು ಓದಿದ್ರು. ಆಮೇಲೆ ಬೇರೆ ಬೇರೆ ಶಂಕರ ಫಿಲಾಸಫಿ, ಬೇರೆ ಬೇರೆ ತತ್ವಜ್ಞಾನಗಳನ್ನು ಓದಿ ಆಮೇಲೆ ಶುದ್ಧ ಭಕ್ತಿಯ ಸಿದ್ಧಾಂತವನ್ನು ಅವರು ಸ್ಥಾಪನೆ ಮಾಡಿದ್ರು. ಸೊ ಈ ರೀತಿ ಅವರು ಈ ಶ್ರೀ ಚೈತನ್ಯ ಮಹಾಪ್ರಭುಗಳ ಶುದ್ಧ ಬೋಧನೆಗಳನ್ನು ಸ್ಥಾಪನೆ ಮಾಡ್ಲಿಕ್ಕಾಗಿ ಇವರು ಅವತರಿಸಿದ್ದಾರೆ. ಆಧ್ಯಾತ್ಮಿಕ ಲೋಕದಿಂದ ಬಂದಂತಹ ಇವರು ನಿತ್ಯ ಸಿದ್ಧ ಇವರು ಆಚಾರ್ಯರು. ಸೊ ನಿತ್ಯ ಸಿದ್ಧ ಇವರು. ಸೊ ಅವರು ನಮ್ಮ ಹಾಗೆ ಬದ್ಧ ಜೀವಾತ್ಮಗಳು ಅಲ್ಲ. ಶೀಲಾ ಪ್ರಭುಪಾದರು ಹೇಳಿದ್ರು ಇವರು ಎಟರ್ನಲ್ ಅಸೋಸಿಯೇಟ್ ಆಫ್ ಲಾರ್ಡ್ ಚೈತನ್ಯ ಮಹಾಪ್ರಭು. ಅಂದ್ರೆ ಇವರು ಶಾಶ್ವತವಾಗಿ ಚೈತನ್ಯ ಮಹಾಪ್ರಭುಗಳು ಅನುಚರರು ಅವರು ಅಸೋಸಿಯೇಟ್. ಸೊ ಅವರು ಆಕ್ಚುಲಿ ತುಂಬಾ ಒಂದು ಶ್ರೀಮಂತ ಕುಟುಂಬದಲ್ಲಿ ಆವಾಗ ಜನಿಸಿದ್ರು. ತುಂಬಾ ರಿಚ್ ಫ್ಯಾಮಿಲಿ ಆಗಿತ್ತು. ಆದ್ರೆ ಆ ಸಮಯದಲ್ಲಿ ಒಂದು ಕಾಲೆರಾ ಅನ್ನುವ ಒಂದು ರೋಗ ಹರಡ್ತು. ಆವಾಗ ಅವರ ಫ್ಯಾಮಿಲಿ ಎಲ್ಲ ಈ ವೆಲ್ತ್ ಗಳನ್ನು ಕಳೆದುಕೊಂಡು, ಸೊ ಆದ್ರೂ ಸಹ ಆಮೇಲೆ ಅವರು ಮ್ಯಾಜಿಸ್ಟ್ರೇಟ್ ಆದ್ಮೇಲೆ ಅವರು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನು ಎಲ್ಲಾ ರೀತಿಯಲ್ಲಿ ಫೈನಾನ್ಷಿಯಲಿ ಅಥವಾ ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ, ಆಮೇಲೆ ಇಮೋಷನ್ಲಿ ಅವರ ಎಲ್ಲ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನು ತುಂಬಾ ಚೆನ್ನಾಗಿ ಮಾಡಿ ಎಲ್ಲ ಗೃಹಸ್ಥರಿಗೆ ಉದಾಹರಣೀಯರಾಗಿದ್ದಾರೆ. ಸೊ ನಾವು ನೋಡ್ತೇವೆ ಅಂದ್ರೆ ಗೃಹಸ್ಥಾಶ್ರಮದಲ್ಲಿ ಕೆಲವೊಮ್ಮೆ ನಾವು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಎಲ್ಲ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಾವು ತುಂಬಾ ಕಷ್ಟವನ್ನು ನಾವು ಪಡ್ತೇವೆ. ಸೊ ಆದ್ರೆ ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್ ಇವರ ಒಂದು ಮಾರ್ಗದರ್ಶನದಲ್ಲಿ ಅವರ ಫುಡ್ ಸ್ಟೆಪ್ಸ್ ಗಳಲ್ಲಿ ನಾವು ನಡೆದುಕೊಂಡು ಹೋದ್ರೆ ನಾವು ಸಹ ಭಕ್ತಿ ಸೇವೆಯಲ್ಲಿ ಮುಂದುವರ್ಕೊಂಡು ಹೋಗಬಹುದು. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಸೊ ಭಕ್ತಿ ವಿನೋದ್ ಠಾಕೂರ್ ಅವರ ಅಪೇರೆನ್ಸ್ ಡೇ 8ನೇ ತಾರೀಕು ಇತ್ತು. ಆಮೇಲೆ ಈ ವಾರ ಈವನ್ ನಮಗೆ ವರಾಹ ದ್ವಾದಶಿ ಸಹ ಇತ್ತು. ಸೊ ಆಮೇಲೆ ನಿನ್ನೆ ಹರಿದಾಸ್ ಠಾಕೂರರ ಅಪಿಯರೆನ್ಸ್ ಡೇ ಅಲ್ವಾ? ಸೊ ಇತ್ತು, ಅದು ಸಹ ಇತ್ತು. ಅಪಿಯರೆನ್ಸ್ ಡಿಸ್ಅಪಿಯರೆನ್ಸ್, ಸೊ ಅದು ಸಹ ಇತ್ತು. ಸೊ ಈ ವಾರ ಏನಿದೆ ಅದು ತುಂಬಾ ಸ್ಪೆಷಲ್ ಆಗಿದೆ. ಸೊ ನಾವು ಈ ಎಲ್ಲಾ ಆಚಾರ್ಯರ ಈ ಅಪಿಯರೆನ್ಸ್ ಡೇ ಅಥವಾ ಡಿಸ್ಅಪಿಯರೆನ್ಸ್ ಡೇ, ಅವತರಿಸಿದ ದಿನ ಅಥವಾ ಅವರ ತಿರೋಭಾವ, ಆವಿರ್ಭಾವ, ಈ ರೀತಿಯ ದಿನಗಳನ್ನು ನಾವು ಸ್ಪೆಷಲ್ ಆಗಿ ನಾವು ಆಚರಣೆ ಮಾಡ್ತೇವೆ. ಯಾಕಂದ್ರೆ ನಾವು ಯಾವಾಗ ಇಂತಹ ಆಚಾರ್ಯರ ಆಶೀರ್ವಾದವನ್ನು ನಾವು ಬೇಡ್ತೇವೆ, ಅವರಿಗೆ ಪ್ರಾರ್ಥನೆಗಳನ್ನು ಮಾಡ್ತೇವೆ, ಅವರು ಕರುಣಾಮಯಿಗಳಾಗಿ ನಮಗೆ ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಅವರು ಸಹಾಯವನ್ನು ಮಾಡ್ತಾರೆ. ಸೊ ಅದಕ್ಕಾಗಿ ದಿಸ್ ವೆರಿ ಇಂಪಾರ್ಟೆಂಟ್. ಇವ್ರ ಆಚಾರ್ಯರು ಯಾವಾಗ್ಲೂ ಅವರು ಕರುಣಾಮಯಿಗಳಾಗಿರ್ತಾರೆ. ಸೊ ಈ ನಾವು ನೋಡ್ತೇವೆ ಇಲ್ಲಿ ಎಲ್ಲ ಆಚಾರ್ಯರು ಬಂದಿದ್ದಾರೆ. ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಮಹಾರಾಜ್, ಆಮೇಲೆ ನರೋತ್ತಮ ದಾಸ ಠಾಕೂರ, ವಿಶ್ವನಾಥ ಚಕ್ರವರ್ತಿ, ಆಮೇಲೆ ಜಗನ್ನಾಥ ದಾಸ್ ಬಾಬಾಜಿ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ತೀವಿ. ಸೊ ಇವರೆಲ್ಲ ಮಂಜರಿಗಳು. ಸೊ ಆಧ್ಯಾತ್ಮಿಕ ಲೋಕದಿಂದ ಬಂದಿದ್ದಾರೆ. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ನಯನ ಮಂಜರಿ. ಸೊ ಶ್ರೀನಿವಾಸ ಆಚಾರ್ಯ ಇವರು ಮಣಿ ಮಂಜರಿ.
ರಾಮಚಂದ್ರ ಕವಿರಾಜ್ ಇವರು ಕರ್ಣಮಂಜರಿ. ಸೊ ಈ ರೀತಿ ಪ್ರತಿ ಎಲ್ಲ ಆಚಾರ್ಯರು ಯಾರು ಬಂದಿದ್ದಾರೆ ಒಬ್ಬರ ಹಿಂದೆ ಒಬ್ರು ಅವರು ಮಂಜರಿಗಳು. ಸೊ ಆಧ್ಯಾತ್ಮಿಕ ಲೋಕದಲ್ಲಿ ಅವರು ಸ್ಪೆಷಲ್ ಸ್ಥಾನವನ್ನು, ವಿಶೇಷ ಸ್ಥಾನವನ್ನು ಅವರು ಹೊಂದಿದ್ದಾರೆ. ಆದ್ರೆ ಅವರು ಈ ಪರಂಪರೆಯಲ್ಲಿ ಯಾಕೆ ಬಂದ್ರು? ನಮ್ಮಂತಹ ಬದ್ಧ ಜೀವಾತ್ಮಗಳನ್ನು ಉದ್ಧಾರ ಮಾಡ್ಲಿಕ್ಕಾಗಿ. ಸೊ ಆದ್ರಿಂದ ಅವರು ಅವತರಿಸಿದ ಈ ದಿನಗಳಲ್ಲಿ ನಾವು ಅವರ ನೆನಪನ್ನು ಮಾಡಿ, ನಾವು ಅವರಿಗೆ ಪ್ರಾರ್ಥನೆಗಳನ್ನು ಮಾಡಿ, ನಾವು ಅವರ ಕೃಪೆಗಾಗಿ, ಅವರ ಆಶೀರ್ವಾದಕ್ಕಾಗಿ ನಾವು ಯಾಚನೆ ಮಾಡ್ಕೊಳ್ಬೇಕು. ಆವಾಗ ನಾವು ಭಕ್ತಿ ಸೇವೆಯಲ್ಲಿ ನಮಗೆ ಇದು ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್. ಇದು ಯಾಕಂದ್ರೆ ಭಕ್ತಿ ಸೇವೆಯಲ್ಲಿ ನಮಗೆ ಶುದ್ಧ ಭಕ್ತರ ಕೃಪೆ ಯಾವಾಗ ಇರ್ತದೆ, ನಾವು ಫಾಸ್ಟ್ ಆಗಿ ಅಡ್ವಾನ್ಸ್ಮೆಂಟ್, ಪ್ರಗತಿಯನ್ನು ನಾವು ಹೊಂದಬಹುದು. ಸೊ ಭಕ್ತಿ ವಿನೋದ್ ಠಾಕೂರ್ ಅವರು ಒನ್ ಆಫ್ ದ ಗ್ರೇಟ್ ಆಚಾರ್ಯಾಸ್, ವೆರಿ ಸ್ಪೆಷಲ್ ಆಚಾರ್ಯ ಅವರು. ಎಷ್ಟು ಅಂತಂದ್ರೆ ಅವರು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಪುಸ್ತಕಗಳನ್ನು ಬರೆದು, ಈವನ್ ಅವರು ಆವಾಗ್ಲೇ ಪಾಶ್ಚಾತ್ಯ ದೇಶಗಳಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಹರಡ್ಲಿಕ್ಕೆ ಅವರು ಆ ಪುಸ್ತಕಗಳನ್ನು ಪಾಶ್ಚಾತ್ಯ ದೇಶಗಳಿಗೆ ಅವರು ಕಳಿಸಿದ್ರು. ಸೊ ಶೀಲಾ ಪ್ರಭುಪಾದರ ಸಮಯದಲ್ಲಿ ಅವರ ಒಂದು ಪುಸ್ತಕ ಒಬ್ರು ಭಕ್ತರಿಗೆ ಸಿಕ್ಕಿರ್ತದೆ. ಆವಾಗ ಅವರು ಒಬ್ರು ಆ ಭಕ್ತರು ತಂದು ಶೀಲಾ ಪ್ರಭುಪಾದರಿಗೆ ತೋರಿಸಿದಾಗ ಶೀಲಾ ಪ್ರಭುಪಾದರು ಎಷ್ಟು ಸಂತೋಷ ಆಗ್ತದೆ ಅಂದ್ರೆ ಅವರಿಗೆ. ಸೊ ಪ್ರಾಕ್ಟಿಕಲಿ ಅವರು ಶೀಲಾ ಭಕ್ತಿ ವಿನೋದ್ ಠಾಕೂರ್ನು ಗ್ಲೋರಿಫೈ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಸೊ ಅಂತಹ ಅವರ ಕರುಣೆಯಿಂದ ನಮಗೆ ಈಗ ಶುದ್ಧ ಭಕ್ತಿಯ ಈ ಮಾರ್ಗ ನಮ್ಗೆ ಸಿಕ್ಕಿದೆ. ಹರಿನಾಮ ಸಂಕೀರ್ತನೆ ಈ ಆಂದೋಲನದಲ್ಲಿ ನಾವು ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಅವರ ಕೃಪೆಗಾಗಿ ನಾವು ಯಾಚನೆ ಮಾಡೋಣ. ಮತ್ತೊಮ್ಮೆ ಅವರ ಪ್ರಣಾಮ ಮಂತ್ರವನ್ನು ಹೇಳೋಣ. ಎಲ್ಲರೂ ದಯವಿಟ್ಟು ರಿಪೀಟ್ ಮಾಡಿ. ನಮೋ ಭಕ್ತಿ ವಿನೋದಾಯ, ನಮೋ ಭಕ್ತಿ ವಿನೋದಾಯ, ಸಚ್ಚಿದಾನಂದ ಮೂರ್ತಯೇ, ಸಚ್ಚಿದಾನಂದ ಮೂರ್ತಯೇ, ಗೌರಶಕ್ತಿ ಸ್ವರೂಪಾಯ, ಗೌರಶಕ್ತಿ ಸ್ವರೂಪಾಯ, ರೂಪಾನುಗಾವರಾಯತೆ, ರೂಪಾನುಗಾಯತೆ. शीला भक्ति विनोद ठाकुर महाराज की जय। शीला प्रभुपाद की जय। हरे कृष्णा 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 हरे हरे, हरे राम 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 हरे हरे. ಯಾರಿಗೆ ಏನಾದರೂ ಪ್ರಶ್ನೆ ಅಥವಾ ಕಮೆಂಟ್ಸ್, ಸಜೆಷನ್ಸ್ ಏನಾದರೂ ಇದ್ರೆ ದಯವಿಟ್ಟು ಹೇಳಿ. ಹರೇ ಕೃಷ್ಣ.